ಮಾಜಿ ಸಚಿವ ವಿನಯ್ ಕುಲಕರ್ಣಿಗೆ ಜಾಮೀನು ಮಂಜೂರಾಗಿದೆ. ಶಿಕ್ಷೆ ಅಮಾನತಿನಲ್ಲಿಟ್ಟು ಜಾಮೀನನ್ನು ನೀಡಿದೆ ಹೈಕೋರ್ಟ್. ವಿನಯ್ ಕುಲಕರ್ಣಿಗೆ ಇದೀಗ ರಿಲೀಫ್. 5 ಲಕ್ಷ ಬಾಂಡ್ ಹಾಗೂ ಶ್ಯೂರಿಟಿಯನ್ನು ಒದಗಿಸುವುದಕ್ಕೆ ಆದೇಶವನ್ನ ನೀಡಲಾಗಿದ್ದು, ವಿನಯ್ ಕುಲಕರ್ಣಿ ದೋಷಿ ಎಂದಿದ್ದಂತಹ ತೀರ್ಪಿಗೂ ಈಗ ತಡೆಯಾಜ್ಞೆಯನ್ನ ನೀಡಲಾಗಿದೆ. ವಿನಯ್ ಕುಲಕರ್ಣಿ ಶಾಸಕ ಸ್ಥಾನಕ್ಕೆ ಇದೀಗ ಮತ್ತೆ ಮರುಜೀವ ಬಂದಂತಾಗಿದೆ. ಇಷ್ಟು ದಿನಗಳ ಕಾಲ ಕೋರ್ಟ್ನಲ್ಲಿದ್ದಂತಹ ಕೇಸ್ಗೆ ಈಗ ತಡೆಯಾಜ್ಞೆ ನೀಡಿರುವುದರಿಂದಾಗಿ ಸದ್ಯದ ಮಟ್ಟಿಗೆ ಈಗ ರಿಲೀಫ್. ಶಾಸಕ ಸ್ಥಾನ ಮುಂದುವರಿಸುವಂತಹ ಸಾಧ್ಯತೆ ಕೂಡ ದಟ್ಟವಾಗಿದೆ. ಶಾಸಕ ಸ್ಥಾನಕ್ಕೆ ಇದೀಗ ಮತ್ತೆ ಮರುಜೀವ ಬಂದಂತಾಗಿದೆ. ಮಾಜಿ ಸಚಿವ ವಿನಯ್ ಕುಲಕರ್ಣಿಗೆ ಇದೀಗ ಜಾಮೀನನ್ನ ಮಂಜೂರು ಮಾಡಲಾಗಿದೆ. ವಿನಯ್ ಕುಲಕರ್ಣಿ ದೋಷಿ ಎಂದಿದ್ದಂತಹ ತೀರ್ಪಿಗೂ ತಡೆಯಾಜ್ಞೆಯನ್ನು ನೀಡಲಾಗಿದ್ದು, ವಿನಯ್ ಕುಲಕರ್ಣಿ ಶಾಸಕ ಸ್ಥಾನಕ್ಕೆ ಈಗ ಮತ್ತೆ ಮರುಜೀವ ಬಂದಿದೆ. ವಿನಯ್ ಕುಲಕರ್ಣಿ ದೋಷಿ ಅಂತ ತೀರ್ಪನ್ನ ನೀಡಲಾಗಿತ್ತು. ಆ ತೀರ್ಪಿಗೂ ಕೂಡ ಇದೀಗ ತಡೆಯಾಜ್ಞೆಯನ್ನು ಒಡ್ಡಲಾಗಿದ್ದು, ವಿನಯ್ ಕುಲಕರ್ಣಿಯ ಶಾಸಕ ಸ್ಥಾನಕ್ಕೆ ಇದೀಗ ಮತ್ತೆ ಮರುಜೀವ ಬಂದಿದೆ. ಕೋರ್ಟ್ ಏನ್ ಹೇಳಿದೆ ಅನ್ನೋದ್ರ ಬಗ್ಗೆ ಇನ್ನಷ್ಟು ಕ್ಲಾರಿಟಿಗಳು ಸಿಗಬೇಕಾಗಿದೆ. ಈಗ ಮತ್ತೆ ಅವರು ಶಾಸಕನಾಗಿ ಅಧಿಕಾರವನ್ನು ಮತ್ತೆ ಸ್ವೀಕಾರ ಮಾಡಿಕೊಂಡು ಮತ್ತೆ ಅವರು ತಮ್ಮ ಕ್ಷೇತ್ರಕ್ಕೆ ಹೋಗಿ ಬರಬಹುದಾ, ಅಥವಾ ಆ ಕ್ಷೇತ್ರಕ್ಕೆ ತೆರಳದೇ ಆ ಕ್ಷೇತ್ರದಲ್ಲಿ ಗೆದ್ದು ಒಂದು ಅಧಿಕಾರವನ್ನ ಸ್ವೀಕಾರ ಮಾಡೋದಲ್ಲ, ಅದೇ ರೀತಿಯಲ್ಲಿ ಮುಂದುವರಿಯುತ್ತಾ ಏನು ಅದರ ಬಗ್ಗೆ ಒಂದಷ್ಟು ಕ್ಲಾರಿಟಿಗಳು ಸಿಗಬೇಕಾಗಿದೆ. ಇತ್ತ ಕೋರ್ಟ್ ಅನುಮತಿ ಇಲ್ಲದೆ ದೇಶ ಬಿಟ್ಟು ಹೋಗುವಂತಿಲ್ಲ ಅಂತ ಕೂಡ ಸೂಚನೆಯನ್ನ ನೀಡಲಾಗಿದ್ದು, ವಿನಯ್ ಕುಲಕರ್ಣಿ ಸೇರಿದಂತೆ ಈ ಪ್ರಕರಣದಲ್ಲಿ ಆರೋಪಿಗಳಾಗಿದ್ದಂತಹ 10 ಆರೋಪಿಗಳಿಗೂ ಕೂಡ ಜಾಮೀನನ್ನ ಮಂಜೂರು ಮಾಡಲಾಗಿದೆ. ಚನ್ನಕೇಶವ ಟಿಂಗರಿಗಳಿಗೂ ಜಾಮೀನನ್ನ ಮಂಜೂರು ಮಾಡಲಾಗಿದ್ದು, ನ್ಯಾಯಮೂರ್ತಿ ಮೊಹಮ್ಮದ್ ನವಾಜ್ ಹಾಗೆ ಜಿ ಬಸವರಾಜ್ ಅವರಿದ್ದಂತಹ ಪೀಠ ತೀರ್ಪನ್ನ ಕೊಟ್ಟಿದೆ. ಯೋಗೇಶ್ ಗೌಡ ಹತ್ಯೆ ಪ್ರಕರಣದಲ್ಲಿ ವಿನಯ್ ಕುಲಕರ್ಣಿ ಮತ್ತು ಇತರ ಆರೋಪಿಗಳದು ಜಾಮೀನು ಅರ್ಜಿ ಮತ್ತು ವಿನಯ್ ಕುಲಕರ್ಣಿ ಅವರು ಸಂಬಂಧಪಟ್ಟಂತೆ ಶಿಕ್ಷೆಗೆ ಅಂದರೆ ಇಂಥ ಏನು ವಿಶೇಷ ನ್ಯಾಯಾಲಯ ಏನು ಶಿಕ್ಷೆ ಕೊಟ್ಟು ಇನ್ನು ಕೋರ್ಟ್ ಅನುಮತಿ ಇಲ್ಲದೆ ದೇಶ ಬಿಟ್ಟು ಹೋಗುವಂತಿಲ್ಲ ಅಂತ ಸೂಚನೆಯನ್ನು ಕೊಟ್ಟಿದೆ. ಇನ್ನು ನಮ್ಮ ಅರ್ಜಿಯನ್ನ ಹೈಕೋರ್ಟ್ ಪುರಸ್ಕರಿಸಿದೆ ಅಂತ ಟಿವಿ9ಗೆ ವಿನಯ್ ಕುಲಕರ್ಣಿ ಪರ ವಕೀಲ ಸುನಿಲ್ ಮಾತನಾಡಿದ್ದಾರೆ. ನಾವು ಹೈಕೋರ್ಟ್ಗೆ 2 ಅರ್ಜಿಗಳನ್ನ ನಾವು ಸಲ್ಲಿಸಿದ್ವಿ. ನಮ್ಮ ಅರ್ಜಿಯನ್ನ ಹೈಕೋರ್ಟ್ ಪುರಸ್ಕರಿಸಿದೆ. ಸಿವಿ ನಾಗೇಶ್ ವಿನಯ್ ಕುಲಕರ್ಣಿ ಪರ ವಾದವನ್ನ ಮಂಡಿಸಿದ್ರು. ವಿನಯ್ ಕುಲಕರ್ಣಿಯ ಪಾತ್ರ ಇಲ್ಲ ಅಂತ ವಾದವನ್ನ ಮಾಡಿದ್ವಿ ಅಂತ ಮಾತನಾಡಿದ್ದಾರೆ. ಇದು ನಾವು ಮುಖ್ಯವಾದಂಥ ವಾದ ಮಂಡನೆ ಮಾಡಿದ್ವಿ. ವಿನಯ್ ಪ್ರಮುಖವಾಗಿ ಸಿವಿ ನಾಗೇಶ್ ಅವರು ಹಿರಿಯ ವಕೀಲರು ವಿನಯ್ ಕುಲಕರ್ಣಿ ಪರವಾಗಿ ವಾದ ಮಾಡಿದ್ರು. ವಿನಯ್ ಕುಲಕರ್ಣಿ ಅವರು ಈ ಪ್ರಕರಣದಲ್ಲಿ ಯಾವುದೇ ರೀತಿಯ ಪಾತ್ರ ವಹಿಸಿಲ್ಲ. 2016ರಲ್ಲಿ ಆಲ್ರೆಡಿ ಬೇರೆ ಅಂದರೆ ಲೋಕಲ್ ಪೊಲೀಸರು, ಧಾರವಾಡ ಪೊಲೀಸರು ಈ ಕೇಸ್ನ ತನಿಖೆ ಮಾಡಿ ಬೇರೆ ಆರೋಪಿಗಳ ವಿರುದ್ಧ ದೋಷಾರೋಪಣಾ ಪಟ್ಟಿನ ಸಲ್ಲಿಸಿದ್ರು ಅನ್ನೋದನ್ನ ಅಲ್ಲಿ ಅದಾದ ನಂತರ 4 ವರ್ಷಗಳ ನಂತರ CBIಗೆ ಈ ಪ್ರಕರಣ ಹಸ್ತಾಂತರ ಆಗಿತ್ತು. ಅಲ್ಲಿ ವಿನಯ್ ಕುಲಕರ್ಣಿ ಅವ್ರನ್ನ ಈ ಪ್ರಕರಣದಲ್ಲಿ ಸಿಲುಕಿಸಲಾಗಿತ್ತು. ವಿನಯ್ ಕುಲಕರ್ಣಿ ಅವ್ರಿಗೂ ಯೋಗೇಶ್ ಗೌಡ ಹತ್ಯೆ ಪ್ರಕರಣಕ್ಕೂ ಯಾವುದೇ ರೀತಿಯ ಎಳ್ಳಷ್ಟು ಸಹ ಪಾತ್ರ ಅವ್ರದ್ದು ಈ ಪ್ರಕರಣದಲ್ಲಿ ಇಲ್ಲ ಅನ್ನೋದು ಪ್ರಮುಖವಾಗಿ ಸಿವಿ ನಾಗೇಶ್ ಸರ್ ಅವರು ವಾದ ಮಂಡನೆ ಮಾಡಿದರು. CBIಯಿಂದ ಹೆಚ್ಚುವರಿ ಸಾಲಿಸಿಟರ್ ಜನರಲ್ SV ರಾಜು ಅವರು ಸಹ ಬಂದು ವಿನಯ್ ಕುಲಕರ್ಣಿ ಅವ್ರ ಪಾತ್ರ ಇದೆ ಈ ಕೇಸಲ್ಲಿ ಅನ್ನೋದು ವಿಚಾರವನ್ನು ವಾದ ಮಂಡನೆ ಮಾಡಿದರು. ಎಲ್ಲ ಅಂಶಗಳನ್ನ ಪರಿಗಣನೆ ಮಾಡಿ ಇವತ್ತು ಮಾನ್ಯ ಉಚ್ಚ ನ್ಯಾಯಾಲಯ ಮೇಲ್ನೋಟಕ್ಕೆ ಸಾಕ್ಷ್ಯಾಧಾರಗಳು ಕಂಡು ಬರ್ತಾ ಇಲ್ಲ ಅನ್ನೋ ಅಂಶಗಳನ್ನ ಪರಿಗಣನೆ ಮಾಡಿ ಇವತ್ತು ವಿನಯ್ ಕುಲಕರ್ಣಿ ಅವರಿಗೆ ಶಿಕ್ಷೆಯನ್ನು ಅಮಾನತಿನಲ್ಲಿಟ್ಟು ಅವರಿಗೆ ಇವತ್ತು ಜಾಮೀನು ಮಂಜೂರು ಮಾಡಿದೆ. ಹಾಗೆ ಕೆಳಹಂತದ ನ್ಯಾಯಾಲಯ, ವಿಶೇಷ ನ್ಯಾಯಾಲಯ ಏನು ತೀರ್ಪು ಕೊಟ್ಟಿತ್ತು, ಈ ಜೀವಾವಧಿ ಶಿಕ್ಷೆ ಕೊಟ್ಟಿತ್ತು, ಆ ಜೀವಾವಧಿ ಶಿಕ್ಷೆಗೆ ತಡೆ ನೀಡಿದೆ ಸರ್. ಇದು ಮಧ್ಯಂತರ ತಡೆಯಾಜ್ಞೆ ಅಂತ ಹೇಳಿ. ಹೌದು, ಇದು ಮಧ್ಯಂತರ ತಡೆಯಾಜ್ಞೆ ಕೊಟ್ಟಿದ್ದಾರೆ ಸರ್. ಮೇಲ್ಮನವಿ ಅಂದರೆ ಈ ಹೈಕೋರ್ಟ್ನಲ್ಲಿ ಮೇಲ್ಮನವಿ ಸಂಪೂರ್ಣವಾಗಿ ವಿಚಾರಣೆ ಮುಗಿಯುವವರೆಗೆ ಸಹ, ಅಂದರೆ ಇಲ್ಲಿ ಮೇಲ್ಮನವಿ ಅಂದರೆ ಇತ್ಯರ್ಥ ಆದರೆ ಕೆಳಹಂತದ ನ್ಯಾಯಾಲಯ ಕೊಟ್ಟಿರುವಂತಹ ತೀರ್ಪು ಸರಿ ಇದೆಯೋ ಅಥವಾ ತಪ್ಪಿದೆಯೋ ಅನ್ನೋದನ್ನ ಮಾನ್ಯ ಉಚ್ಚ ನ್ಯಾಯಾಲಯ ಇಲ್ಲಿ ಮರುಪರಿಶೀಲನೆ ಮಾಡಬೇಕಾಗುತ್ತೆ. ಅಂದರೆ ಎವಿಡೆನ್ಸಲ್ಲಿ ರೆಕಾರ್ಡ್ ಮಾಡಿರೋದನ್ನ ಮತ್ತೆ ರೀಅಪ್ರಿಷಿಯೇಟ್ ಮಾಡಬೇಕಾಗುತ್ತೆ. ಅದನ್ನು ಮಾಡೋವರೆಗೂ ಸಹ ಟೈಮ್ ಹಿಡಿಯುತ್ತೆ. ಇಲ್ಲಿ ಹೈಕೋರ್ಟಲ್ಲಿ ಇದು ತುಂಬ ಹಳೆ ಅಪೀಲ್ಗಳು ಸಹ ಪೆಂಡಿಂಗ್ ಇರುವಂಥ ಸಂದರ್ಭಗಳು ಇದ್ದಾವೆ. ಅದೆಲ್ಲ ಮುಗಿಯೋವರೆಗೂ ಸಹ ಈ ಸದ್ಯಕ್ಕೆ ವಿಚಾರಣೆ ಕೈಗೊಳ್ಳೋಕ್ಕಾಗಲ್ಲ. ಅದು ಇತ್ಯರ್ಥವಾಗುವವರು ಸಹ ಆಗೋವರೆಗೂ ಇವ್ರದ ಶಿಕ್ಷೆಯನ್ನು ಅಮಾನತಿನಲ್ಲಿಟ್ಟು ಇವ್ರಿಗೆ ಜಾಮೀನು ಕೊಟ್ಟಿದ್ದೀವಿ ಅಂತೇಳಿ ಇವತ್ತು ಆದೇಶ ಬಂದಿದೆ. ಇವತ್ತು ಏನಾದರೂ ಬಿಡುಗಡೆ ಆಗುವಂಥ ಸಾಧ್ಯತೆಗಳೇನಾದರೂ ಇದೆಯಾ? ಯಾಕೆಂದರೆ ನೀವು ಕೇಳ್ತಾ ಇದ್ರೆ ಆಪರೇಟಿವ್ ಪೋರ್ಷನ್ಸ್ನ ಸಲಿಕೆ ಮಾಡಿಕೊಟ್ರೆ ಇವತ್ತೇ ಬಿಡುಗಡೆ ಮಾಡ್ಕೊಳ್ತೀವಿ ಅಂತೇಳಿ ಇವತ್ತೇನು ಸಾಧ್ಯತೆಗಳಿದೆಯಾ? ನೋಡಬೇಕು ಸರ್, ಇನ್ನು ನಮಗೆ ಇನ್ನು ದೃಢೀಕೃತ ಪ್ರತಿ ಸಿಗಬೇಕಾಗುತ್ತೆ. ಮಾನ್ಯ ಉಚ್ಚ ನ್ಯಾಯಾಲಯ ದೃಢೀಕೃತ ಪ್ರತಿ ಸಿಕ್ಕ ನಂತರ ನಾವು ಅಲ್ಲಿ ವಿಶೇಷ ನ್ಯಾಯಾಲಯಕ್ಕೆ ನಾವು ಒಂದು ಅರ್ಜಿನ ಸಲ್ಲಿಸಿ ಈ ಪ್ರಕರಣವನ್ನು ಈ ಥರ ಹೈಕೋರ್ಟಲ್ಲಿ ಇವತ್ತು ಆದೇಶ ಆಗಿದೆ, ಅದಕ್ಕೆ ನೀವು ತಗೊಳ್ಳಿ ಅಂತ ನಾವು ಮನವಿ ಮಾಡಬೇಕಾಗುತ್ತೆ. ಅದು ಆದೇಶದ ದೃಢೀಕೃತ ಪ್ರತಿ ಸಿಕ್ಕ ನಂತರ ನಾವು ಅದನ್ನು ತೀರ್ಮಾನ ತಗೊತೀವಿ. ತೀರ್ಪಿಗೆ ತಡೆಯಾಗದೆ ಸಿಕ್ಕಿರೋದು ಬೇಸರದ ಸಂಗತಿ. ಹೀಗಂತ ಹೋರಾಟಗಾರ ಬಸವರಾಜ್ ಕೊರವಾರ್ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಹೈ ಪ್ರೊಫೈಲ್ ಪ್ರಕರಣದಲ್ಲಿ ಜಾಮೀನು ಸಿಗಬಾರದು ಅಂತ ಬೇಸರ ವ್ಯಕ್ತಪಡಿಸಿದ್ದಾರೆ.
ನ್ಯಾಯಾಲಯದ ತೀರ್ಪೇನಿದೆ ಅದನ್ನು ನಾವು ನಿಜಕ್ಕೂ ಕೂಡ ಗೌರವಿಸ್ತೇವೆ. ಯಾವ ಅಂಶದ ಮೇಲೆ ಆದೇಶ ಕೊಟ್ಟಿದ್ದಾರೆ ಗೊತ್ತಿಲ್ಲ ಅಂತ ಮಾತನಾಡಿದ್ದಾರೆ. ಏನಂತ ಕೇಳಿದರೆ ಇಂತಹ ಒಂದು ಹೈ ಪ್ರೊಫೈಲ್ ಮರ್ಡರ್ ಕೇಸುಗಳಲ್ಲಿ ಇಂತಹ ಕ್ರಿಮಿನಲ್ ಪ್ರಕರಣಗಳಲ್ಲಿ ಭಾಗಿಯಾದವರಿಗೆ ಜಾಮೀನು ದೂರ ಹೋಗಲಿ, ಜಾಮೀನು ಕೂಡ ಸಿಗಬಾರ್ದು. ಆದರೂ ಕೂಡ ನ್ಯಾಯಾಲಯ ಕೊಟ್ಟಿದೆ. ಈಗ ನ್ಯಾಯಾಲಯ ಕೊಟ್ಟಿದೆ ಅಂತ ಕೇಳಿದಾಗ ಅದನ್ನು ನಾವು ಗೌರವಿಸಲೇಬೇಕು. ಯಾವ ಅಂಶಗಳ ಆಧಾರದ ಮೇಲೆ ನ್ಯಾಯಾಲಯ ಕೊಟ್ಟಿದೆ ಅನ್ನೋದನ್ನು ನಾವು ಗಮನಿಸಿ, ನಾವು ಈಗಾಗಲೇ ಗುರುನಾಥ ಗೌಡರ ಜೊತೆ ನಾವು ಮಾತುಕತೆ ಮಾಡಿದ್ದೀವಿ, ಗುರುನಾಥ ಗೌಡರು ನಾವು ಡಿಸ್ಕಸ್ ಮಾಡಿದ್ದೀವಿ. ಅದನ್ನು ಗಮನಿಸಿ ನಾವು ಸುಪ್ರೀಂ ಕೋರ್ಟ್ ಮೊರೆ ಹೋಗ್ತೀವಿ, ಅದನ್ನು ಈ ಆದೇಶವನ್ನು ಚಾಲೆಂಜ್ ಮಾಡಿ. ಈ ಪ್ರಕರಣದ ಹೋರಾಟ ಬರೀ ಇದು ಜನಪ್ರತಿನಿಧಿಗಳ ನ್ಯಾಯಾಲಯಕ್ಕೆ ನಿಲ್ಲೋದಿಲ್ಲ. ಈ ಹೋರಾಟ ಹೈಕೋರ್ಟ್ ಸುಪ್ರೀಂ ಕೋರ್ಟ್ವರೆಗೂ ಮುಂದುವರಿಯುತ್ತೆ. ಯಾಕಂತ ಕೇಳಿದ್ರೆ ವಿನಯ್ ಕುಲಕರ್ಣಿ ಒಬ್ಬ ಶಕ್ತಿಶಾಲಿ ಮನುಷ್ಯ, ಹಣವಂತ, ರಾಜಕೀಯವಾಗಿ ಪ್ರಭಾವ ಇರುವಂಥ ಮನುಷ್ಯ. ಸೊ ಅವರು ಹೈಕೋರ್ಟು ಮತ್ತು ಸುಪ್ರೀಂ ಕೋರ್ಟ್ಗೆ ಹೋಗೋದು ಸರ್ವೇ ಸಾಮಾನ್ಯ. ನಾವು ಕೂಡ ಅಲ್ಲಿ ಹೋರಾಟವನ್ನು ಮಾಡಲೇಬೇಕಾದಂಥ ಅನಿವಾರ್ಯತೆ ಬರುತ್ತೆ, ನಾವು ಮಾಡ್ತೀವಿ. ಬೇಲ್ ಕೂಡ ಸಿಗಬಾರ್ದು ಈ ಪ್ರಕರಣದಲ್ಲಿ, ಇದೊಂದು ವಿಶೇಷ ಪ್ರಕರಣ ಆಗಿದ್ದರಿಂದ. ಈಗ ಯಾವ ಆಧಾರದ ಮೇಲೆ ಮಾನ್ಯ ನ್ಯಾಯಾಲಯ ಬೇಲ್ ಕೊಟ್ಟಿದೆ ಅಥವಾ ಸ್ಟೇ ಕೊಟ್ಟಿದೆ ಅನ್ನೋದು